ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಿರೋ ಒಂದು ಸೆನ್ಸೇಷನಲ್ ಅಪ್ಡೇಟ್ ಏನಂದ್ರೆ, ಬಾಲಿವುಡ್ ನ ಎನರ್ಜಿ ಕಿಂಗ್ ಖಡಕ್ ಆಕ್ಟರ್ ರಣವೀರ್ ಸಿಂಗ್ ಅವರಿಗೆ ಈಗ ದೊಡ್ಡದಾದ ಒಂದು ಬಿಗ್ ಶಾಕ್ ಎದುರಾಗಿದೆ. ಇಂಡಸ್ಟ್ರಿಯಲ್ಲಿ ಈಗ ಎಲ್ಲೇ ನೋಡಿದ್ರು ಬರೀ ರಣವೀರ್ ಸಿಂಗ್ ಬ್ಯಾನ್ ಆಗಿರೋ ವಿಷಯನೇ ಸಖತ್ ವೈರಲ್ ಆಗ್ತಾ ಇದೆ. ನಮ್ಮ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಅಂದ್ರೆ FWICE ಅನ್ನೋ ದೊಡ್ಡ ಫಿಲ್ಮ್ ಬಾಡಿ ಇದೆಯಲ್ಲ, ಅವರು ರಣವೀರ್ ಸಿಂಗ್ ವಿರುದ್ಧ ಒಂದು ಖಡಕ್ ಆದ ಅಫಿಷಿಯಲ್ ನಾನ್ ಕೋಆಪರೇಷನ್ ಡೈರೆಕ್ಟಿವ್ ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಇವರ ಜೊತೆ ಯಾರು ಕೆಲಸ ಮಾಡಬಾರ್ದು ಅಂತ ಸದ್ಯಕ್ಕೆ ಒಂದು ದೊಡ್ಡ ಡಿಸಿಷನ್ ತಗೊಂಡಿದ್ದಾರೆ. ಈ ಕಾಂಟ್ರವರ್ಸಿ ಯಾಕೆ ಶುರುವಾಯಿತು, ಇದರ ಹಿಂದೆ ಇರೋ ಅಸಲಿ ಸ್ಟೋರಿ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಅಸಲಿ ಮ್ಯಾಟರ್ ಏನಪ್ಪಾ ಅಂದ್ರೆ, ಫರಾನ್ ಅಖ್ತರ್ ಡೈರೆಕ್ಷನ್ ಅಲ್ಲಿ ಮೂಡಿ ಬರಬೇಕಾಗಿದ್ದ ಮೋಸ್ಟ್ ಅವೈಟೆಡ್ ಮೆಗಾ ಮೂವಿ ಡಾನ್ 3 ಅನೌನ್ಸ್ ಆದಾಗ ಇಡೀ ಇಂಡಸ್ಟ್ರಿ ಸಖತ್ ಎಕ್ಸೈಟ್ ಆಗಿತ್ತು. ಶಾರುಖ್ ಖಾನ್ ಮಾಡ್ತಿದ್ದ ಐಕಾನಿಕ್ ರೋಲ್ಗೆ ರಣವೀರ್ ಸಿಂಗ್ ಎಂಟ್ರಿ ಕೊಟ್ಟಾಗ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ರು. ಆದ್ರೆ ಕತೆ ಅಲ್ಲೇ ಉಲ್ಟಾ ಆಗಿದ್ದು. ಶೂಟಿಂಗ್ ಇಂಟರ್ನ್ಯಾಷನಲ್ ಲೊಕೇಶನ್ ನಲ್ಲಿ ಸ್ಟಾರ್ಟ್ ಆಗೋಕೆ ಜಸ್ಟ್ 3 ವಾರ ಬಾಕಿ ಇರುವಾಗ ರಣವೀರ್ ಸಿಂಗ್ ಈ ಪ್ರಾಜೆಕ್ಟ್ ನಿಂದ ಸಡನ್ ಆಗಿ ವಾಕ್ಔಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ಸ್ ಆದ ಫರಾನ್ ಅಖ್ತರ್ ಮತ್ತೆ ರಿತೇಶ್ ಸಿದ್ವಾನಿ ಅವರ ಎಕ್ಸೆಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ಗೆ ಇದರಿಂದ ಬಿಗ್ ಶಾಕ್ ಆಗಿದೆ. ಯಾಕಂದ್ರೆ ಈ ಚಿತ್ರದ ಪ್ರೀ ಪ್ರೊಡಕ್ಷನ್ ವರ್ಕ್ ಆಗಿ ಅವರು ಆಲ್ರೆಡಿ 45 ಕೋಟಿ ರೂಪಾಯಿ ಖರ್ಚು ಮಾಡಿ ಫುಲ್ ಪ್ರಿಪರೇಷನ್ ಮಾಡ್ಕೊಂಡಿದ್ರು. ಈ ರೀತಿ ಲಾಸ್ಟ್ ಮಿನಿಟ್ ಅಲ್ಲಿ ಹೀರೋ ಕೈ ಕೊಟ್ರೆ ಪ್ರೊಡ್ಯೂಸರ್ಸ್ ಕತೆ ಏನಾಗ್ಬೇಡ ಅಂತ ನೀವು ಒಂದ್ಸಲಿ ಯೋಚನೆ ಮಾಡಿ. ರಣವೀರ್ ಸಿಂಗ್ ಸ್ಕ್ರಿಪ್ಟ್ ಚೇಂಜಸ್ ಮತ್ತೆ ಡೈಲಾಗ್ಸ್ ನಲ್ಲಿರೋ ವೈಲೇಷನ್ ಇಷ್ಟ ಆಗದೆ ಈ ನಿರ್ಧಾರ ತಗೊಂಡ್ರು ಅಂತ ಇನ್ಸೈಡ್ ಸೋರ್ಸಸ್ ಹೇಳ್ತಾ ಇವೆ. ಆದ್ರೆ ಪ್ರೊಡಕ್ಷನ್ ಹೌಸ್ಗೆ ಮಾತ್ರ ಇದು ತುಂಬಾನೇ ಬಿಗ್ ಫೈನಾನ್ಷಿಯಲ್ ಲಾಸ್ ತಂದ್ಕೊಟ್ಟಿದೆ. ಈ ಕಾರಣದಿಂದ ಬೇಸತ್ತ ಫರಾನ್ ಅಖ್ತರ್ ಅವರು ಅಫಿಷಿಯಲ್ ಆಗಿ ಫಿಲ್ಮ್ ಬಾಡಿಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ರು. ಈ ಕಂಪ್ಲೇಂಟ್ ಆಧಾರದ ಮೇಲೇನೆ ಈಗ ರಣವೀರ್ ಸಿಂಗ್ ಅವರಿಗೆ ಈ ಒಂದು ದೊಡ್ಡ ಸಂಕಷ್ಟ ಎದುರಾಗಿದೆ. ಇಡೀ ಬಾಲಿವುಡ್ ಗಲ್ಲಿಯಲ್ಲೂ ಈಗ ಈ ಡಾನ್ 3 ವಿವಾದನೆ ಹಾಟ್ ಟಾಪಿಕ್ ಆಗಿದೆ. ಸ್ನೇಹಿತರೆ, ಫರಾನ್ ಅಖ್ತರ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಈ FWICE ಅಸೋಸಿಯೇಷನ್ ಸುಮ್ಮನೆ ಕೂರ್ಲಿಲ್ಲ. ಅವರು ಮ್ಯಾಟರ್ ಸಾಲ್ವ್ ಮಾಡೋಕೆ ಅಂತ ರಣವೀರ್ ಸಿಂಗ್ ಅವರಿಗೆ ಒಂದಲ್ಲ ಎರಡಲ್ಲ 3 ಬಾರಿ ಅಫಿಷಿಯಲ್ ರಿಮೈಂಡರ್ಸ್ ಮತ್ತೆ ನೋಟಿಸ್ ಕಳಿಸ್ತಾರೆ. ಡೈರೆಕ್ಟ್ ಆಗಿ ಬಂದು ಮಾತಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ಆದ್ರೆ ನಮ್ಮ ರಣವೀರ್ ಸಿಂಗ್ ಕಡೆಯಿಂದ ಯಾವುದೇ ಪ್ರಾಪರ್ ರೆಸ್ಪಾನ್ಸ್ ಸಿಗ್ಲಿಲ್ಲ ಅಂತ. ಇನ್ನು ರಣವೀರ್ ಅವರ ಸೆಕ್ರೆಟರಿ ಒಂದು ಇಮೇಲ್ ಕಳಿಸಿ ಈ ಮ್ಯಾಟರ್ ನಿಮ್ಮ ಜ್ಯೂರಿಸ್ಡಿಕ್ಷನ್ ಅಂದ್ರೆ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ರಿಪ್ಲೈ ಕೊಟ್ಟಿದ್ದಾರೆ. ಈ ಮಾತು ಕೇಳಿ ಫೆಡರೇಷನ್ ಲೀಡರ್ಸ್ ಫುಲ್ ಗರಂ ಆಗಿದ್ದಾರೆ. ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡಿದಾಗ FWICE ಪ್ರೆಸಿಡೆಂಟ್ BN ತಿವಾರಿ ಮತ್ತೆ ಚೀಫ್ ಅಡ್ವೈಸರ್ ಅಶೋಕ್ ಪಂಡಿತ್ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಇಂಡಸ್ಟ್ರಿಯಲ್ಲಿ ಯಾವುದೇ ಸೂಪರ್ ಸ್ಟಾರ್ ಕಾನೂನಿಗಿಂತ ದೊಡ್ಡವನಲ್ಲ ಅಂತ ಸ್ಟ್ರೈಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿನಿಮಾ ಕಾರ್ಮಿಕರ ಮತ್ತೆ ನಿರ್ಮಾಪಕರ ಹಿತರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅಂತ ಅವರು ಹೇಳಿದ್ದಾರೆ. ರಣವೀರ್ ಸಿಂಗ್ ಅವರು ಖುದ್ದಾಗಿ ಬಂದು ನಮ್ಮನ್ನ ಮೀಟ್ ಮಾಡೋವರೆಗೆ ಯಾವುದೇ ವರ್ಕರ್ಸ್ ಇವರ ಜೊತೆ ಕೆಲಸ ಮಾಡಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಲೈಟ್ ಮ್ಯಾನ್, ಸ್ಪಾಟ್ ಬಾಯ್ಸ್, ಟೆಕ್ನಿಷಿಯನ್ಸ್ ಹೀಗೆ ಯಾರು ಕೂಡ ರಣವೀರ್ ಸಿಂಗ್ ಮಗಳಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಸದ್ಯದ ಬಿಗ್ ಅಪ್ಡೇಟ್ ಆಗಿದೆ. ಈ ಈಗೋ ವಾರ್ ಈಗ ಬಾಲಿವುಡ್ ನಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈಗ ಬಂದಿರೋ ಈ ನಾನ್ ಕೋಆಪರೇಷನ್ ಡೈರೆಕ್ಟಿವ್ ಇಂದ ರಣವೀರ್ ಸಿಂಗ್ ಅವರಿಗೆ ಮಾತ್ರ ಅಲ್ಲ, ಇಂಡಸ್ಟ್ರಿಯ 100 ಬಡ ವರ್ಕರ್ಸ್ಗೂ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಡೈರೆಕ್ಟರ್ ಸಂಜಯ್ ಗುಪ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದ್ದಾರೆ. ಅವರು ಟ್ವಿಟರ್ ನಲ್ಲಿ ಬರ್ಕೊಂಡಿರೋ ಪ್ರಕಾರ, ಒಬ್ಬ ಬಿಗ್ ಸ್ಟಾರ್ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ದಿನಕ್ಕೆ ಕನಿಷ್ಠ 300ಕ್ಕೂ ಹೆಚ್ಚು ದಿನಗೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಈ ರೀತಿ ಬ್ಯಾನ್ ಮಾಡೋದ್ರಿಂದ ಆ ಬಡವರ ಲೈವ್ಲಿಹುಡ್ ಅಂದ್ರೆ ಅವರ ದಿನಗೂಲಿನೇ ಕಟ್ಟಾಗ್ಬಿಡುತ್ತೆ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಸ್ಪಾಟ್ ಬಾಯ್ಸ್, ಜೂನಿಯರ್ ಆರ್ಟಿಸ್ಟ್ ದಿನದ ಕೊನೆಯಲ್ಲಿ ಸಿಗೋ ಸಂಬಳನೇ ನಂಬ್ಕೊಂಡಿರ್ತಾರೆ. ಇಂಥ ಬ್ಯಾನ್ ನಿರ್ಧಾರದಿಂದ ರಣವೀರ್ ಸಿಂಗ್ ಆರಾಮಾಗಿ ಇರ್ಬೋದು. ಆದ್ರೆ ಆ ಬಡ ನೌಕರರ ಪರಿಸ್ಥಿತಿ ಏನಾಗ್ಬೋದು ಅನ್ನೋದು ಈಗ ದೊಡ್ಡ ಪ್ರಶ್ನೆ. FWICE ನಲ್ಲಿ ಬರೋಬ್ಬರಿ 4 ಲಕ್ಷಕ್ಕೂ ಹೆಚ್ಚು ಮೆಂಬರ್ಸ್ ಇದ್ದಾರೆ. ಅವರೆಲ್ಲರೂ ಈಗ ರಣವೀರ್ ಸಿನಿಮಾಗಳನ್ನ ಬಹಿಷ್ಕಾರ ಮಾಡೋಕೆ ರೆಡಿಯಾಗಿದ್ದಾರೆ. ಪ್ರೊಡ್ಯೂಸರ್ ಸಂಘ ಕೂಡ ಈ ಡಿಸಿಷನ್ಗೆ ಬೆಂಬಲ ಸೂಚಿಸಬೇಕು ಅಂತ ಫೆಡರೇಷನ್ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಇದರಿಂದ ರಣವೀರ್ ಸಿಂಗ್ ಅವರ ಮುಂಬರುವ ಬಿಗ್ ಬಜೆಟ್ ಸಿನಿಮಾಗಳ ಶೂಟಿಂಗ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋ ಡೇಂಜರ್ ಸಿಚುಯೇಷನ್ ಎದುರಾಗಿದೆ. ಸಿನಿಮಾ ಇಂಡಸ್ಟ್ರಿಯ ಇಕೋಲಾಜಿ ಮತ್ತೆ ಸ್ಟೆಬಿಲಿಟಿಗೆ ಧಕ್ಕೆ ತರೋ ಇಂಥ ಸಡನ್ ಎಕ್ಸಿಟ್ ಗಳನ್ನ ನಾವು ಸಹಿಸಲ್ಲ ಅಂತ ಫೆಡರೇಷನ್ ಕಠಿಣ ನಿಲುವನ್ನ ತಗೊಂಡಿದೆ. ಸ್ನೇಹಿತರೆ, ಇಷ್ಟೆಲ್ಲ ರಾಧಾಂತ ನಡೀತಿದ್ರು ರಣವೀರ್ ಸಿಂಗ್ ಮಾತ್ರ ಸಖತ್ ಸೈಲೆಂಟ್ ಆಗಿ ಗ್ರೇಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಈ ಬ್ಯಾನ್ ನ್ಯೂಸ್ ಹೊರಬಿದ್ದ ತಕ್ಷಣ ಮುಂಬೈ ಏರ್ಪೋರ್ಟ್ ನಲ್ಲಿ ಕಾಣಿಸ್ಕೊಂಡ ರಣವೀರ್ ಮೀಡಿಯಾ ಫೋಟೋಗ್ರಾಫರ್ಸ್ಗೆ ಪೋಸ್ ಕೊಡದೆ ಸೀದಾ ಹೊರಟೋದ್ರು. ಅದಾದ್ಮೇಲೆ ಅವರ ಅಫಿಷಿಯಲ್ ಸ್ಪೋಕ್ಸ್ ಪರ್ಸನ್ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ.
ಅದರಲ್ಲಿ ರಣವೀರ್ ಸಿಂಗ್ ಅವರಿಗೆ ಇಡೀ ಫಿಲ್ಮ್ ಫ್ರೆಟರ್ನಿಟಿ ಮತ್ತೆ ಡಾನ್ ಫ್ರಾಂಚೈಸಿ ಮೇಲೆ ತುಂಬಾನೇ ರೆಸ್ಪೆಕ್ಟ್ ಇದೆ. ಪ್ರೊಫೆಷನಲ್ ಡಿಸ್ಕಷನ್ ಮತ್ತೆ ಪರ್ಸನಲ್ ರಿಲೇಶನ್ಶಿಪ್ ಗಳನ್ನ ಡಿಗ್ನಿಟಿ ಹಾಗೆ ಮೆಚುರಿಟಿಯಿಂದ ಹ್ಯಾಂಡಲ್ ಮಾಡಬೇಕು ಅಂತ ರಣವೀರ್ ಈ ಮ್ಯಾಟರ್ ನಲ್ಲಿ ಸೈಲೆಂಟ್ ಆಗಿರೋಕೆ ಡಿಸೈಡ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಕಾಂಟ್ರವರ್ಸಿ ನಡುವೆ ರಣವೀರ್ ಸಿಂಗ್ ನಮ್ಮ ಕರ್ನಾಟಕದ ಮೈಸೂರಿನ ಪ್ರಸಿದ್ಧ ಚಾಮುಂಡೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿ ತಾಯಿಯ ದರ್ಶನ ಪಡ್ಕೊಂಡಿದ್ದಾರೆ. ಸಾಂಪ್ರದಾಯಿಕ ಉಡುಪಿನಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿರೋ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗ್ತಾ ಇವೆ. ರಣವೀರ್ ಮೈಂಡ್ ಫುಲ್ ಡಿಸ್ಟರ್ಬ್ ಆಗಿರೋದ್ರಿಂದ ಹೀಗೆ ದೇವರ ಆಶೀರ್ವಾದ ತಗೊಳ್ಳಕ್ಕೆ ಬಂದಿದ್ದಾರೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅವರ ದುರಂಧರ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 3,000 ಕೋಟಿ ಕಲೆಕ್ಷನ್ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿತ್ತು. ಅಷ್ಟರಲ್ಲೇ ಇಂಥದ್ದೊಂದು ದೊಡ್ಡ ವಿವಾದ ಸುನಾಮಿ ಅಂತ ಇವರ ಲೈಫ್ಗೆ ಎಂಟ್ರಿ ಕೊಟ್ಟಿರೋದು ನಿಜಕ್ಕೂ ದುರದೃಷ್ಟಕರ ಸಂಗತಿ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.